ಅದು ನನಗೇನು ಸಂಬಂಧ? ನಾವು ಇದ್ದಂಗೆ ಹೇಳ್ಬೇಕಲ್ಲ. ಈ BJPದವರು ಮೂರ್ಖರು. RSS ವಿರುದ್ಧ ಕೇಸ್ ಇದೆಯಾ ಇಲ್ಲ ಅಂತ ಕೇಳಿದ್ದಾರೆ, ಇಲ್ಲ ಅಂತಲೇ ಹೇಳಿದ್ದೀವಿ. ಯಾಕಿಲ್ಲ? ಯಾಕಂದರೆ ಅವ್ರ ನೋಂದಣಿನೇ ಇಲ್ಲ. ಈಗ ನಾನು ಅದೇ ಹೇಳ್ತಾ ಇರೋದಲ್ಲ, ನೋಂದಣಿ ಮಾಡಿಸ್ಕೊಳ್ರಪ್ಪ, ಕಾನೂನಾತ್ಮಕವಾಗಿ ಬನ್ನಿ, ಕಮ್ ವಿತಿನ್ ದ ಲೀಗಲ್ ಫ್ರೇಮ್ವರ್ಕ್. ನೀವೇನು ಎಲ್ಲರಿಗಿಂತ ದೊಡ್ಡವರಲ್ಲ. ಅದು ನಾನು ನೋಡಿದೆ, ನಾರಾಯಣ ಸ್ವಾಮಿ ಚೆಲುವಾದಿಯವರು BJPಯವರು ನೋಡಿದ್ರ ಇಲ್ಲಿ ಶೂನ್ಯ ಪ್ರಕರಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವರೆಲ್ಲ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಕಲ್ತು ಬಂದವರು ಇವ್ರಿಗೆ. ಹೌ ಕ್ಯಾನ್ ಐ ಬ್ಯಾನ್ ಅನ್ ಆರ್ಗನೈಸೇಷನ್ ದಟ್ ಡಸ್ ನಾಟ್ ಎಕ್ಸಿಸ್ಟ್? ಅಸ್ತಿತ್ವದಲ್ಲೇ ಇಲ್ಲ ಇವರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಂದಣಿ ಮಾಡಿಸಿ. ನಿಮ್ಮ ನೋಂದಣಿ ಶುಲ್ಕವನ್ನು ನಾನೇ ಕಟ್ತೀನಿ. ನಾನು ನಿನ್ನೆ ಕೂಡ ಹೇಳಿದ್ದೀನಿ ಮಾಧ್ಯಮ ಸ್ನೇಹಿತರಿಗೆ, ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟು ಶಾಖಗಳಿದೆ ಎಲ್ಲನೂ ರಿಜಿಸ್ಟರ್ ಮಾಡಲಿಕ್ಕೆ ನಾನು ನನ್ನ ಶಾಸಕರ ಅನುದಾನದಿಂದ ನನ್ನ ಸಂಬಳದಿಂದ ಕೊಡ್ತೀನಿ. ಬೇಕಾದರೆ ನಮ್ದು ಏನಾದರೂ ಒಂದು ಸ್ವಲ್ಪ ಏನಾದರೂ ಬೇರೆ ಮಾರಾಟ ಮಾಡೋದು ಅದನ್ನು ಮಾಡ್ತೀನಿ. ಬಟ್ ನೋಂದಣಿ ಶುಲ್ಕ ನಾನೇ ಕೊಡ್ತೀನಿ. ಬೇಕಿದ್ರೆ ರಾಷ್ಟ್ರಾದ್ಯಂತ ಮಾಡ್ಬೇಕಂದ್ರೂ ಕೂಡ ನಾವೇ ಕೊಡಿಸ್ತೀವಿ. ಬೇಕಿದ್ರೆ ಪೊಲಿಟಿಕಲ್ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗ್ತಿದೆ. ಯಾಕಂದ್ರೆ ನೀವು ಚಾರ್ಜ್ ತಗೊಂಡು 2.5-3 ತಿಂಗಳು ಆಗ್ತಾ ಬಂದಾಗ ನೀವು ಇದನ್ನ ಇನ್ಸಿಸ್ಟ್ ಮಾಡ್ತಾ ಇದ್ದೀರಾ. ಅವರು ಇದನ್ನ ಯಾವುದೇ ಕಾರಣಕ್ಕೂ ಸೀರಿಯಸ್ ಆಗಿ ತಗೊಂಡು ಕಾಣ್ತಿಲ್ಲ. ಮತ್ತೆ ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಮೋಹನ್ ಭಾಗವತ್ ಅವ್ರು ಯಾವತ್ತನ ಉತ್ತರ ಕೊಟ್ಟಿದ್ರ ನಿಮ್ಗೆಲ್ಲರಿಗೂ? ಮೋಹನ್ ಭಾಗವತ್ ಅವ್ರು ಇರ್ಬೋದು, ದತ್ತಾತ್ರೇಯ ಹೊಸಬಾಳೆ ಅವ್ರು ಇರ್ಬೋದು, ಸಂತೋಷ್ ಜಿ ಅವ್ರು ಇರ್ಬೋದು, ಯಾವತ್ತನ ಉತ್ತರ ಕೊಟ್ಟಿದ್ರ ಸರ್ ನಿಮಗೆ? ಆ್ಯಂಡ್ ಇಫ್ ಐ ಆಮ್ ಸೋ ಇರ್ರೆಲೆವೆಂಟ್, ನನ್ನ ಹೇಳಿಕೆಗಳಿರ್ಬೋದು, ನಾನು ಕೇಳ್ತಾ ಇರೋ ಪ್ರಶ್ನೆಗಳಿರ್ಬೋದು ಅಪ್ರಸ್ತುತ ಇದ್ರೆ ಉತ್ತರ ಯಾಕ್ರಿ ಕೊಡ್ತಾ ಇದ್ದೀರಾ? ನಿಮ್ಗೆ ಧೈರ್ಯ ಇದ್ದರೆ ನನಗೆ ಕ್ರಿಮಿನಲ್ ಡಿಫಮೇಷನ್ ಕೇಸ್ ಹಾಕ್ಸಿದ್ದೀರಲ್ಲ, ಸಮನ್ಸ್ ಕೊಡಿಸಿದ್ದೀರಲ್ಲ, ಬನ್ನಿ ಉತ್ತರ ಕೊಡ್ತೀನಿ ಕೋರ್ಟಲ್ಲಿ ನಿಮಗೆ. ನಿನ್ನೂ ಯಾರೋ ಕೇಳ್ತಾ ಇದ್ರು, ಸರ್ ರಿಜಿಸ್ಟ್ರೇಷನ್ ಯಾಕೆ ಬೇಕು? ಮೋದಿ ಅವರು ಇದ್ರ ಮೆಂಬರ್ ಇದ್ದಾರೆ, ಅಮಿತ್ ಶಾ ಅವರು ಇದ್ರ ಮೆಂಬರ್ ಇದ್ದಾರೆ, ಯಡಿಯೂರಪ್ಪ ಅವರು ಇದ್ರ ಮೆಂಬರ್ ಇದ್ದಾರೆ, ಅಶೋಕ್ ಅವರು ಇದ್ರ ಮೆಂಬರ್ ಇದ್ದಾರೆ ಅಂತ. ಎಕ್ಸಾಕ್ಟ್ಲಿ ಮೈ ಕೇಸ್. ಇಷ್ಟೊಂದು ಪ್ರಭಾವಿ ನಾಯಕರು RSSನ ಪ್ರಚಾರಕರಿದ್ದಾಗ, ಸದಸ್ಯರಿದ್ದಾಗ ನೋಂದಣಿಯಿಂದ ಯಾಕೆ ಎದುರ್ತಾ ಇದ್ದೀರಾ? ಅದೇ ವೈ. ಈಗ ನೀವು ದೊಡ್ಡದಾಗಿ ಎಲ್ಲರೂ ನಾನು ಸದಸ್ಯ ಇದ್ದೀನಿ, ಪ್ರಚಾರಕ್ಕಿದ್ದೀನಿ, ಸ್ವಯಂ ಸೇವಕ ಇದ್ದೀನಿ ಅಂತ ಹೇಳ್ತೇವೆ. ಇಷ್ಟೊಂದು ಪವರ್ಫುಲ್ ಮಂತ್ರಿಗಳು, ಗೃಹ ಸಚಿವರು, ಪ್ರಧಾನಮಂತ್ರಿ ಇನ್ಕ್ಲೂಡೆಡ್ ಈ ಸಂಘಟನೆಯ ಸದಸ್ಯರು ಇದ್ದರೆ, ಸ್ವಯಂ ಸೇವಕರು ಇದ್ದರೆ ನೋಂದಣಿಯಿಂದ ಯಾಕೆ ಹಿಂಜರಿತಾ ಇದ್ದೀರಾ?